welcome back to my channel and welcome to a very interesting video. ರಿಷಿಕೇಶ್ಗಿಂತ ಸ್ವಲ್ಪ ಹಿಂದೆ ಇರೋ ಗೋಚರ್ ಅನ್ನೋ ಈ ಪ್ಲೇಸಲ್ಲಿ ಅಲಕಾನಂದ ನದಿಯ ಈ ಬ್ಯೂಟಿಫುಲ್ ಆ್ಯಂಡ್ ಪ್ಯೂರ್ ವಾಟರಲ್ಲಿ ನಾವಿವಾಗ ರಾಫ್ಟಿಂಗ್ ಮಾಡ್ತಾ ಇದ್ದೀವಿ 12 ಕಿಲೋಮೀಟರ್ವರೆಗೂ. ಸೊ ಈ ಒಂದು ಬ್ಲಾಗಲ್ಲಿ ರಿಷಿಕೇಶಲ್ಲಿ ನೀವು ಬಂದ್ರಿ ಅಂತಂದರೆ ಏನೇನು ಮಸ್ಟ್ ಡೂ ಥಿಂಗ್ಸ್ ಇದೆ ಅನ್ನೋದನ್ನು ನೋಡ್ತಾ ಹೋಗ್ತೀರಾ. ಸೊ ಎಂಜಾಯ್ ದ ವಿಡಿಯೋ. A few moments ago. ಬೆಳಗ್ಗೆ ಬೇಗ ಎದ್ದು ಲೋಹಾಜಂಗಿಂದ ಗೋಚರ್ಗೆ ಕಾರಲ್ಲಿ ಹೊರಟ್ವಿ. ದಾರಿ ಮಧ್ಯದಲ್ಲಿ ಒಂದು ಡಾಬಾದಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ನಿಲ್ಲಿಸಿದ್ರೆ ಅಲ್ಲಿ ಒಂದು ಕೋತಿ ಮರಿ ಸಾಕೊಂಡಿದ್ದಾರೆ ಯಾರೋ. ಎಷ್ಟು ಕಾಡ್ಲೆ ಕೊಡ್ತಾ ಇತ್ತು ಅಂತಂದರೆ, ಹಾಗೆ ನಾವು ಗೋಚರಲ್ಲಿ ಯಾವ ಇನ್ಸ್ಟ್ರಕ್ಟರ್ ಜೊತೆ ಈ ಬೋಟ್ ರೈಡನ್ನು ತೊಗೊಳೋಕಿದ್ವಿ. ಅವರು ನಮಗೆ ಕಾಲ್ ಮಾಡಿ ಇನ್ಸ್ಟ್ರಕ್ಟ್ ಮಾಡಿದ್ರು. ಇವತ್ತು ತುಂಬ ಅಂತಂದರೆ ತುಂಬ ವೆದರ್ ಕಂಡೀಷನ್ ಹಾಳಾಗೋ ಸಾಧ್ಯತೆ ಇದೆ, ಹಾಗಾಗಿ ರಿಸ್ಕ್ ತೊಗೊಳೋದು ಬೇಡ, ನಾವು ಪೂರ್ತಿ ಸ್ವಿಮ್ ಸೂಟನ್ನು ನಿಮಗೆ ಕೊಡ್ತೀವಿ, ಅದರಲ್ಲಿ ಸ್ವಲ್ಪ ದೇಹ ಬೆಚ್ಚಗಿರುತ್ತೆ ಆ್ಯಂಡ್ ಕಂಫರ್ಟೇಬಲ್ ಇರುತ್ತೆ, ಸೇಫ್ಟಿ ಇರುತ್ತೆ ಅಂತ ಹೇಳಿದ್ರು. ಜೈ ಅಂದ್ವಿ ನಾವು. ರಾಫ್ಟಿಂಗ್ ಬೋಟನ್ನು ಹೆಂಗೆ ರೆಡಿ ಮಾಡ್ತಾರೆ ನೋಡಿ, ಈ ರೀತಿ ಪಂಪ್ ಹೊಡೆದು ಗಾಡಿಯಲ್ಲಿ ಇರೋ ಈ ಥರ ಗಾಡಿಯಲ್ಲಿ ಹಾಕ್ಕೊಂಡು ಬರ್ತಾರೆ 4x4 ಜಿಪ್ಸಿ. ಆಮೇಲೆ ಪೂರ್ತಿ ಬೋಟನ್ನು ಈ ರೀತಿ ರೆಡಿ ಮಾಡಬೇಕು ಮ್ಯಾನ್ಯುಯಲಿ. ಅಲ್ಲಿ ನಮ್ಮ ಲೈಫ್ ಜಾಕೆಟ್ ಇದೆ, ಇಲ್ಲಿ ನಮ್ಮ ರೈಡರ್ಸ್ ಇದ್ದಾರೆ ನೋಡಿ, ಮೇನ್ ರೈಡರ್. Go! Come on! ಒಂದು ಹಾರ್ಲಿಲ್ಲ ಇನ್ನು, ಅದೇ ಬೇಜಾರು. ಮತ್ತೆ ಉಚ್ಚಲ್ ಕೆ ಆನಾ चाहिए था. Let's start next trip anthem song. ಹೃದಯ ಸಮುದ್ರ ಕಲಗಿ ಹೋಗ್ತಿರೋ ದೇಶದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಶಿಷ್ಟ ಜೇಂಕಾರಕ್ಕೆ. Oh my God. ಓಕೆ, ಜಸ್ಟ್ ಇನ್ ಕೇಸ್ ಯಾಕಕ್ಕ ನಿಮ್ಮ ಹಿಂದ್ಗಡೆ ರೇಣುಕಾ ಸ್ವಾಮಿ ಇದ್ದಾನೆ ಅಂತ ನಿಮ್ಗೆ ಅನಿಸ್ತು ಅಂತಂದರೆ, ಯಾ ಇನ್ಸ್ಟ್ರಕ್ಟರ್ ಸ್ವಲ್ಪ ಹಾಗೆ ಅನಿಸ್ದ ನಮಗೂ, ಬಟ್ ಈ ವಾಸ್ ಅ ಗುಡ್ ಮ್ಯಾನ್. ಯಾ Very interesting. ರೆಡಿ? 1 2 3 ಗೋ. ನದಿಯಲ್ಲೊಂದು ಬಕ ಮುದುರಿಕೊಂಡು ಮುಖ ಕಾಲನೆತ್ತಿ ಕುಡಿಯುತ್ತಿ ತಕ ತಕ ತಕ. ಹೋಲ್ಡ್ ರೆಡಿ? ಹಾಗೆ ಹ್ಯಾಂಡ್ ಮಾಡಿ ಬಿಟ್ಬಿಡಿ, ಡ್ರಾಪ್ ಮಾಡಿ. ಹೋಲ್ಡ್ ರೆಡಿ? 1 2 3 ಗೋ. ನದಿಯಲ್ಲೊಂದು ಬಕ ಮುದುರಿಕೊಂಡು ಮುಖ ಕಾಲನೆತ್ತಿ ಕುಡಿಯುತ್ತಿ ತಕ ತಕ ತಕ. ನೋಡ್ದ್ಯಾ ಗುರು? ರಾಫ್ಟಿಂಗ್ ಮುಗಿಸಿ ನಾವು ಇಲ್ಲಿ ಒಂದು ಹೋಮ್ ಸ್ಟೇ ಟೈಪ್ ರೆಸಾರ್ಟ್ಗೆ ಊಟಕ್ಕೆ ಬಂದಿದ್ದೀವಿ. ಇಲ್ಲ ಹೋಮ್ ಸ್ಟೇ ಥರ ರೆಸಾರ್ಟ್ ಅಂತಂದರೆ ಏನಕ್ಕೆ ಹೇಳಿದೆ ಅಂತ ನಿಮಗೆ ತೋರಿಸ್ತೀನಿ, ಓಕೆನಾ? ಇಲ್ಲಿ ನೋಡಿ ಎಷ್ಟು ಚಂದ ಲಿಂಬೆಹಣ್ಣು, ವಾವ್. ಆ್ಯಂಡ್ ಇಲ್ಲಿ ಪ್ರಾಪರ್ಟಿ ಹೆಂಗಿದೆ ನೋಡಿ, ಇಲ್ಲೆಲ್ಲ ಟ್ರೆಡಿಷ್ನಲ್ ರಂಗೋಲಿ ಟೈಪ್ ಅದೇನೋ ಹೇಳ್ತಾರೆ, ನೆನ್ಪು ಮಾಡ್ಕೊಂಡು ಹೇಳ್ತೀನಿ ಆಮೇಲೆ. ಇಲ್ಲಿ ಜೋಕಾಲಿ, ಅಲ್ಲಿ ಅಲಕ್ನಂದ ಹರಿತಾ ಇದೆ. ಪ್ಲೇಸ್ ಹೆಂಗಿದೆ ನೋಡಿ. ಹೋಗಿ ಡ್ರೆಸ್ ಚೇಂಜ್ ಮಾಡಿ ಒಳ್ಳೆ ಊಟ ಮಾಡುವ. ಕೈಯೆಲ್ಲ ಬೆರಳೆಲ್ಲ ಆಡ್ತಾನೆ ಇಲ್ಲ. 2 hours later.
ಊಟ ಮಾಡಿ ಹೊರಡೋಷ್ಟಿಗೆ ಲೇಟ್ ಆಗಿತ್ತು. ಒಂದು ಪ್ರಾಚೀನ ದೇವಿ ದೇವಸ್ಥಾನವನ್ನು ನೋಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ತುಂಬ ಮಳೆ ಗಾಳಿ ಎಲ್ಲ ಇದ್ದಿದ್ದರಿಂದ ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಟೈಮ್ ಬಂದಾಗ ವಿಸಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಇವಾಗ ನಾವು ಅಂತೂ ಇಂತೂ ಋಷಿಕೇಶವನ್ನು 7 ಗಂಟೆ 8 ಗಂಟೆ ಟೈಮ್ಗೆ ಬಂದು ರೀಚ್ ಆದ್ವಿ. ನೆಕ್ಸ್ಟ್ ಮಾರ್ನಿಂಗ್ ಚಂದ ನಿದ್ದೆ ಮಾಡಿ ಬೆಳಿಗ್ಗೆ ಆರಾಮಾಗಿ ಎದ್ದು ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಇವತ್ತು ಮಾಡಲೇಬೇಕು ಅಂತ ಹೊರಟ್ವಿ. ಹುಡುಕೊಂಡು ನೋಡಿ ಋಷಿಕೇಶದ ಗಲ್ಲಿಯನ್ನು ಅಲಿಯೋದ್ರೊಳಗಡೆ ನಮಗೆ ಇವಾಗ ಇಲ್ಲೊಂದು ಕಡೆ ಮಸಾಲೆ ದೋಸೆ ತಿಂತಾ ಇದ್ದೀವಿ. ಏನು ಖುಷಿ ಆಗ್ತಾ ಇದೆ ಅಂತಂದರೆ ಕಣ್ಣು ಹಾಕಿದ್ರು ಗುರು ನನ್ನ ಮಸಾಲೆ ದೋಸೆಗೆ. ಯಾಕೆ ಫೋಟೋ ಆಗುತ್ತೆ. ಫೋಟೋ ಕ್ಲಿಕ್ ಮಾಡಿದೆ. A few moments later. ಇಲ್ಲಿಂದ ತ್ರಿವೇಣಿ ಘಾಟ್ ಅಲ್ಲಿ ಹೋಗಿ ಏನಿದೆ ಪರಿಸ್ಥಿತಿ ಅನ್ನೋದನ್ನು ತೋರಿಸ್ತೀವಿ. ಡೇ 2 ಸ್ಟಾರ್ಟ್ ಆಗಿದೆ, ಬಟ್ ನಮ್ಮ ಹತ್ರ ಟೈಮ್ ಇಲ್ಲ ಇವಾಗ. ಇಲ್ಲೊಂದು 2-3 ವೆರಿ ಇಂಪಾರ್ಟೆಂಟ್ ಪ್ಲೇಸಸ್ ಇತ್ತು. ನೀಲ್ಕಂಠ ಮಹಾದೇವ್ ಟೆಂಪಲ್ ಒಂದು ಹೋಗಬೇಕಿತ್ತು, ಆ್ಯಂಡ್ ಇನ್ನೊಂದು ಯಾವುದೋ ಸ್ವಲ್ಪ ದೂರದಲ್ಲಿ ಟೆಂಪಲ್ ಇದೆ. ಒಂದು 3 ತಾಸು ಬೇಕು. ನಮ್ಮ ಹತ್ರ ಟೈಮ್ ಇಲ್ಲ, ಬಟ್ ನೆಕ್ಸ್ಟ್ ಟೈಮ್ ಬರುವ. You're so beautiful, young. I'm so happy to see you. You like strawberries? Yes. You want them? ಘಾಟ್ ಅಂತ ಕರಿತೀವಿ. ಇಲ್ಲಿ ಮಾರ್ಕೆಟ್ ಇದೆ. ನಿಮಗೆ ಈ ರುದ್ರಾಕ್ಷಿ ಆಗಿದ್ದೆಲ್ಲ ಬೇಕು ಅಂತಂದರೆ, ಅಥವಾ ಋಷಿಕೇಶದ ಕೆಲವೊಂದಷ್ಟು ಸ್ಪೆಸಿಫಿಕ್ ಥಿಂಗ್ಸ್ ಅಂತ ಇರುತ್ತಲ್ವ, ಟೂರಿಸ್ಟಿ ಥಿಂಗ್ಸ್ ಅಂಥದ್ದೆಲ್ಲ ಸಿಗುತ್ತೆ. ಜೊತೆಗೆ ಹಿಂದೆ ನಮ್ಮ ನದಿ ಹರಿತಾ ಇದ್ದಾಳೆ. ಇಲ್ಲಿನ ಸಂಗಮದಲ್ಲಿ ಪ್ರತಿದಿನ ರಾತ್ರಿ 6:30ಗೆ ಗಂಗಾರತಿ ನಡೆಯುತ್ತೆ. ಬಟ್ ನಾವಿವತ್ತು ಬೇರೆ ಕಡೆ ಹೋಗೋದಕ್ಕೆ ಅದನ್ನು ವಿಟ್ನೆಸ್ ಮಾಡ್ತಾ ಇಲ್ಲ. ಋಷಿಕೇಶಕ್ಕೆ ನಾನು ಇನ್ನೊಂದ್ಸತಿ ಬರಬೇಕು. ಯಾಕೆಂತಂದರೆ ಇವತ್ತು ಏನೇನು ಪ್ಲ್ಯಾನ್ ಮಾಡಬಹುದಿತ್ತಲ್ಲ, ಒಂದೇಂದಲ್ಲಿ ಅಂತಂದರೆ ನೀಲ್ಕಂಠ ಮಹಾದೇವ್ ಟೆಂಪಲ್ ಒಂದು ನೋಡಬೇಕಿತ್ತು ನನಗೆ. ಬಟ್ ಅದು 3-4 ತಾಸು ಬೇಕಾಗೋದಕ್ಕೆ ಸದ್ಯದ ಮಟ್ಟಿಗೆ ಸ್ಕಿಪ್ ಮಾಡಿದ್ದೀವಿ. ಸೊ ಇವಾಗ ಘಾಟಲ್ಲಿ ಒಂದು ರೌಂಡ್ ಓಡಾಡಿಕೊಂಡು ಇಲ್ಲಿ ಏನೇನು ಟೂರಿಸ್ಟಿ ಥಿಂಗ್ಸ್ ಇದೆ ಅಂತ ನೋಡಿಕೊಂಡು ಒಂದಷ್ಟು ಚೋಟು ಮೋಟು ಶಾಪಿಂಗನ್ನು ಮಾಡ್ಕೊಂಡು ಹೋಗಿ ಬಂದಿದ್ದೀವಿ. ನೋಡಿ ಅಲ್ಲಿ ಒಂದು ಫ್ಯಾಮಿಲಿ ಫೋಟೋ ಸೆಷನ್ ನಡೀತಾ ಇದೆ. ಎಷ್ಟು ಓಲ್ಡ್ ಕಪಲ್ ಅಂತಂದರೆ ಬಂದರು, ಇಲ್ಲಿ 2 ಗುಟ್ಕು ನೀರು ಕುಡಿದ್ರು, ತಲೆ ಮೇಲೆಲ್ಲ ಪ್ರೋಕ್ಷಣೆ ಮಾಡಿಕೊಂಡ್ರು. ಆಮೇಲೆ ಒಂದು 2-3
ಹೂ ಹಾಕಿ ಗಂಗಾ ಮೈಯ ಹಾಕಿ ಅಂತ ಹೇಳಿ ನಮಸ್ಕಾರ ಮಾಡಿದ್ರು. ಆಮೇಲೆ ಅಲ್ಲಿ ಕರ್ಪೂರ ಹಚ್ಚಿ ಶಿಸ್ತಾಗಿ ಹೋದ್ರು. और इसमें डिज़ाइन है क्या? ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಇಲ್ಲಿ ವೆರಿ ಫೇಮಸ್ ರಾಜಸ್ಥಾನಿ ಸ್ಟೈಲ್ದು ಫುಡ್ ಎಲ್ಲ ಕೊಡ್ತಾರಂತೆ. ಹೆಂಗಿದೆ ಅನ್ನೋದನ್ನ ಬನ್ನಿ ಟ್ರೈ ಮಾಡುವ. ರಬಡಿ ರಬಡಿ ವೀಕೆಂಡಲ್ಲಿ ಹೋದ್ರೂ ಒಂದು ಲೆವೆಲ್ಗೆ ರಶ್ ಇತ್ತು ಅಂತಂದರೆ ಲೋಕಲಿ ಇದು ಎಷ್ಟು ಪಾಪ್ಯುಲರ್ ಅಂತ ನೀವು ಲೆಕ್ಕ ಹಾಕ್ಕೊಳ್ಳಿ. ಒಂದು ಒಳ್ಳೆ ಊಟ ಮಾಡಿ ಒಂದು ಭಯಂಕರ ಜ್ಯೂಸನ್ನು ಕೊಡ್ತೀವಿ. ಅದ್ರ ರಿಲೇಟೆಡ್ ಒಂದು ರೀಲ್ ಮಾಡಿದ್ದೆ ಇನ್ಸ್ಟಾದಲ್ಲಿ, ಅದನ್ನೇ ಪ್ಲಗ್ ಇನ್ ಮಾಡ್ತೀನಿ ನೋಡಿ. ಹಾಯ್, ಮಿಸ್ಸಲ್ ಬಾಜಿ ಬಗ್ಗೆ ನೀವೆಲ್ಲ ಕೇಳಿರ್ತೀರಾ, ಮಿಸ್ಸಲ್ ಜ್ಯೂಸ್ ಬಗ್ಗೆ ಎಲ್ಲಾದರೂ ಕೇಳಿದಿರಾ? ಇಶಿಶೋ ಅಂತ ಯಾರೆಲ್ಲ ಇವಾಗ ಉದ್ಗಾರ ತೆಗಿತಾ ಇದ್ದೀರಾ? ಹೋಲ್ಡ್ ಆನ್. ಏನೇನು ಹಾಕ್ತಾರೆ, ಇದರ ಬೆನಿಫಿಟ್ ಏನು, ಜೊತೆಗೆ ನಾನು ಈ ಜ್ಯೂಸನ್ನು ಟೇಸ್ಟ್ ಮಾಡಿದ್ದು ಎಲ್ಲಿ, ಎಲ್ಲದರ ಸ್ಟೋರಿಯನ್ನ ಹೇಳ್ತೀನಿ. ಯಾರ್ಯಾರು ಮೇಡಮ್ ಟ್ರಾವೆಲ್ ಸ್ಟೋರಿಯನ್ನ ಶೇರ್ ಮಾಡಿ ಮೇಡಮ್, ಆ ಕಾಂಟೆಂಟನ್ನು ಮಿಸ್ ಮಾಡ್ಕೊಳ್ತಿದೀವಿ ಅಂತ ಹೇಳ್ತಾ ಇದ್ರಿ, ದಿಸ್ ಈಸ್ ಫಾರ್ ಯು. ಲಾಸ್ಟ್ ಮಂತ್ ಋಷಿಕೇಶಕ್ಕೆ ಹೋದಾಗ ರೋಡ್ ಸೈಡಲ್ಲಿ ಒಂದು ಇಂಟ್ರೆಸ್ಟಿಂಗ್ ಶಾಪ್ ಕಾಣಿಸ್ತಾ ಇತ್ತಾ. ಇವರು ತರಕಾರಿ ಎಲ್ಲದನ್ನ ಇಟ್ಕೊಂಡು ಒಂದು ಜ್ಯೂಸರನ್ನು ಇಟ್ಕೊಂಡಿದ್ರು. ವಿಚಾರಿಸಿದ ತಕ್ಷಣ ನಾನು ಮಿಸ್ಸಲ್ ಜ್ಯೂಸನ್ನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಕಿತ್ಲೆ ಹಣ್ಣು, ಟೊಮ್ಯಾಟೊ, ಬೀಟ್ರೂಟ್, ಆಮೇಲೆ ಮಿಂಟ್, ಇದ್ರ ಜೊತೆಗೆ ಲೆಮನ್ ಆ್ಯಂಡ್ ನೆಲ್ಲಿಕಾಯಿ ಇದೆಲ್ಲದನ್ನ ಕಟ್ ಮಾಡಿ ನೀಟಾಗಿ ಪೀಸ್ ಮಾಡಿ, ಇವಾಗ ನೋಡಿ ಈ ರೀತಿ ಒಂದೊಂದನ್ನೇ ಹಾಕ್ಬಿಟ್ಟು ಅಲ್ಲಿ ಜ್ಯೂಸರಲ್ಲಿ ಅದು ಜ್ಯೂಸ್ ಆಗೋ ಥರದಲ್ಲಿ ನೋಡ್ಕೊಳ್ತಾರೆ. ಸ್ಟಾರ್ಟಿಂಗಲ್ಲಿ ನನ್ಗೆ ಅನಿಸ್ತಾ ಇದ್ದ ಇದು ಏನಿದು ಟೊಮ್ಯಾಟೊ ಹಾಕ್ತಿದ್ದಾರೆ, ಫ್ರೂಟು ಅಲ್ಲ, ಆ ಕಡೆ ವೆಜಿಟೇಬಲು ಅಲ್ಲ, ಇದೇನು ಇವದೋಪು ಟೈಪ್ಸ್ ಇದೆಯಲ್ಲ ಅಂತ ಭಯ ಆಗ್ತಾ ಇತ್ತು. ಕ್ಯಾರೆಟನ್ನು ತುಂಬ ಅಂದರೆ ತುಂಬ ಹಾಕಿದ್ರು, ಹೋಗ್ಲಿ ಬಿಡು ಅಟ್ಲೀಸ್ಟ್ ಕಣ್ಣಾದರೂ ಸರಿಯಾಗಿ ಕಾಣಿಸ್ತಾ ಇರುತ್ತೆ ಜೀವನದಲ್ಲಿ ಅಂತ ಖುಷಿಪಟ್ಟು ಏನು ಮಾಡ್ತಿದ್ದಾರೆ ನೋಡೇ ಬಿಡೋಣ ಜೀವನದಲ್ಲಿ, ಇದು ಒಂದು ಟೆಸ್ಟ್ ಮಾಡೇ ಬಿಡೋಣ. ಮಿಸ್ಸಲ್ ಬಾಜಿ ಜೊತೆ ಮಿಸ್ಸಲ್ ಜ್ಯೂಸ್ ಅನ್ನೋ ಥರದ್ದು ಏನೋ ಒಂದು ಸಾಧನೆ ಆಗುತ್ತೆ, ನಾನು ಇದ್ರು ಕುಡಿದಿದ್ದೀನಿ ಗೊತ್ತಾ ಅಂತ ಹೇಳ್ಕೊಳಕ್ಕೆ ಒಂದು ಸ್ಟೋರಿ ಇರುತ್ತೆ ನನ್ನ ಹತ್ರ ಅಂತ. ಇದಾದ್ಮೇಲೆ ಕರೆಕ್ಟಾಗಿ ಲೆಮನನ್ನು ಹಿಂಡಿದ್ರು. ನಾನು ಅವ್ರ ಹತ್ರ ಹೇಳಿದೆ ಏನಾದರೂ ಪರವಾಗಿಲ್ಲ, ಲೆಮನ್ ಜಾಸ್ತಿ ಇದ್ರೆ ಅಟ್ಲೀಸ್ಟ್ ಕುಡ್ಕೊಂಡ್ಬಿಡ್ಬೋದು ಅಂತ. ಸೊ ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಭಯ ಇತ್ತು, ಯಾವ ಥರ ಟೇಸ್ಟ್ ಬರುತ್ತೋ. ಕಲರ್ ನೋಡಿದ್ರೆ ಇಂಟ್ರೆಸ್ಟಿಂಗ್ ಅನಿಸ್ತಾ ಇತ್ತು, ಬಟ್ ಟೇಸ್ಟ್ ಹೆಂಗಿರುತ್ತೋ ಏನೋ ಯಾವ ಕತೆನೋ ಅಂತ ಭಯ ಆಯಿತು. ಆದರೆ ಕರೆಕ್ಟಾಗಿ ಮಿಕ್ಸ್ ಮಾಡಿ ಹಿಂಗೆ ಮೇಲೆ ಕೆಳಗೆ ನಮ್ಮ ಆಲೆ ಮನೆ ನೆನಪೆಲ್ಲ ಬಂತು ನನಗೆ, ಕಬ್ನಲ್ಲಿ ಕುಡಿಯೋದೆಲ್ಲ ನೆನಪಾಯಿತು. ಬಟ್ ಇದನ್ನು ಅವರು ಈ ರೀತಿ ರೆಡಿ ಮಾಡಿ ಕ್ಲೀನಾಗಿ ಒಂದು ಗ್ಲಾಸ್ಗೆ ಹಾಕಿ ಕೊಟ್ಟರು ನೋಡಿ. ದಿಸ್ ಈಸ್ ಅ ವೆರಿ ಹೆಲ್ದಿ ಡ್ರಿಂಕ್. ಕೇವಲ ನಿಮ್ಮ ಆರೋಗ್ಯಕ್ಕೆ ಅಂತ ಅಲ್ಲ, ವಾತಾವರಣ ಚೇಂಜ್ ಆಗ್ತಾ ಇದ್ದಂಗೆ ನಮ್ಮ ಬಾಡಿಗೆ ಏನೇನು ಡೆಫಿಷಿಯನ್ಸಿ ಇರುತ್ತೆ ಅದೆಲ್ಲದನ್ನ ಫುಲ್ಫಿಲ್ ಮಾಡುತ್ತೆ ಅಂತ ಹೇಳಿದ್ರು. ಲೆಟ್ಸ್ ಟೇಸ್ಟ್. ಮಜಾ ಇದೆ. ಏನಂದೆ ಇನ್ನೊಂದ್ಸಲ ಹೇಳು. ಮಜಾ ಇದೆ. ಅರ್ಥ ಆಯ್ತು ಅನ್ಸುತ್ತೆ. ಇವಾಗ ರಾಮ್ ಝೂಲಾ ಹತ್ರ ಇದ್ದೀವಿ. ನಾವು ಬಂದ ದಿನ ಆ್ಯಕ್ಚುಲಿ ಫಸ್ಟ್ ನೋಡಿದ್ದೆ ಈ ಪ್ಲೇಸ್, ಪೂರ್ತಿ ಲೈಟಿಂಗ್ ಎಲ್ಲ ಇತ್ತು ಇಲ್ಲಿ. ಈಗ ಮತ್ತೊಂದು ಸತಿ ನೋಡಿಕೊಂಡು ಹಂಗೆ 6 ಗಂಟೆ ಆಗ್ತಾ ಇದ್ದ ಹಾಗೆ ರಿಷಿಕೇಶ್ಗೆ ಟಾಟಾ ಬೈ ಬೈ ಅಂತ ಹೇಳಿ ಮತ್ತೆ ಸಿಗೋವರೆಗೂ ಸಿ ಯು ಸೂನ್ ಅಂತ ಹೇಳ್ತಾ
ಪ್ಲ್ಯಾನ್ ಆರ್ ಶುಡ್ ಐ ಸೇ ಎಡಿಷನ್ ಇನ್ ಪ್ಲ್ಯಾನ್. ನಾವು 6 ಗಂಟೆಗೆ ರಿಷಿಕೇಶನ್ನ ಬಿಡಬೇಕು ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ಅಲ್ಲಿಂದ ಸ್ವಲ್ಪ ದೂರಕ್ಕೆ ಹೋಗ್ಬಿಟ್ಟು ನಾವು ಬಸ್ಸನ್ನು ಕ್ಯಾಚ್ ಮಾಡಬೇಕಿತ್ತು ನೆಕ್ಸ್ಟ್ ಡೆಸ್ಟಿನೇಷನ್ಗೆ. ಬಟ್ ಇಲ್ಲಿನ ಪರಿಸರವನ್ನು ನೋಡಿದ್ವಿ, ಹಾಗೆ ಗಂಗಾರತಿಗೆ ರೆಡಿ ಮಾಡ್ತಾ ಇರೋದನ್ನು ನೋಡಿ ಏನಾದರೂ ಪರವಾಗಿಲ್ಲ, ಒಂದು ಸ್ವಲ್ಪ ರಿಸ್ಕ್ ತೊಗೊಂಡ್ರೂ ಪರವಾಗಿಲ್ಲ, ಕರೆಕ್ಟ್ 8 ಗಂಟೆಗೆ ಹಂಗೂ ಹಿಂಗೂ ಬಸ್ ಹತ್ಬಿಡ್ಬಹುದು, ನಾವು ಗಂಗಾರತಿಯನ್ನು ನೋಡಿಕೊಂಡೇ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಆವಾಗ ಆ ಮಾಹಲ್ ಹೇಗಿತ್ತು ಅನ್ನೋದನ್ನು ಒಂದ್ಸತಿ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ, ಅಲ್ಲಿನ ಭಕ್ತಿ, ಅಲ್ಲಿನ ಶ್ರದ್ಧೆ. ಇಷ್ಟು ಚಂದ ಇತ್ತು, ಇಷ್ಟು ಡಿವೈನ್ ಆಗಿತ್ತು ರಿಷಿಕೇಶ. ಇದಾದಮೇಲೆ ನಾವು ಎಲ್ಲಿ ಹೋಗಿದ್ದು ಅಂತಂದರೆ ಪ್ರಯಾಗರಾಜದ ಮಹಾಕುಂಭ ಮೇಳವನ್ನು ನೋಡೋಕೆ. ಅದನ್ನು ಆಲ್ರೆಡಿ ಇದೇ ಚಾನೆಲ್ನಲ್ಲಿ ಕಂಪ್ಲೀಟ್ ಗ್ರೌಂಡ್ ರಿಯಾಲಿಟಿಯ ಜೊತೆ ಶೇರ್ ಮಾಡಿದ್ದೀನಿ. ಥಂಬ್ನೇಲ್ ರೆಫರೆನ್ಸ್ ಇದು, ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಐ ವಿಲ್ ಸೀ ಯು ಸೂನ್. ಟಿಲ್ ದೆನ್ ಏನು ಮಾಡಬೇಕು ಅನ್ನೋದು ಗೊತ್ತಿದೆ. ಡು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ಡೂ ವಾಟ್ ಎವರ್ ಎಲ್ಸ್ ಯು ವಾಂಟ್ ಟು ಡೂ, ಬಟ್ ಓನ್ಲಿ ಗುಡ್ ಇಂಟೆನ್ಷನ್ಸ್. ಟೇಕ್ ಕೇರ್, ಬಾಯ್. ಓಂ ನಮಃ ಶಿವಾಯ್, ಜೈ ಹಿಂದ್. My beautiful, sexy baby, she's got looks that drive